ನಿನ್ನ ಇವಳು ತಳ್ಳಿದ್ದನ್ನ ನೀನ್ ಬಿದ್ದಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದೀನಿ. ಸುಳ್ಳು ಹೇಳ್ಬೇಡ ನೀನು. ಇಟ್ಸ್ ಓಕೆ, ಅವಳೇನು ಬೇಕು ಅಂತ ಮಾಡಿಲ್ಲ, ಅದು ಮಿಸ್ಟೇಕಾಗಿ ಆಗಿತ್ತು. ಆ್ಯಕ್ಚುಲಿ ಸೋಫಾಗೆ ನನ್ನ ಕಾಲು ಸಿಕ್ಕಾಕೊಂಡು ನಾನೇ ಆ ಕಡೆ ಬಿದ್ದೆ ಅಷ್ಟೇ. ಹೌದಪ್ಪ, ಹೌದು. ನೀನ್ ಈ ತರ ಅವಳನ್ನ ವಹಿಸ್ಕೊಂಡು ಮಾತಾಡೋದಕ್ಕೇನೆ ಇವಳು ಹಿಂಗ ಆಡೋದು. ನೋಡು ಶರತು, ಇವಳನ್ನ ನೀನ್ ಚಿಕ್ಕ ಮಗು ಅಂತ ಅನ್ಕೊಂಡಿದ್ಯಾ? ಇವಳು ತಪ್ಪು ಮಾಡಿದಾಗ ಇದು ತಪ್ಪು ಅಂತ ಹೇಳಿಲ್ಲ ಅಂದ್ರೆ ಇವಳು ಹಿಂಗೆ ಹೆಚ್ಕೋತಾಳೆ. ಹಿತಾ, ನೀನ್ ನಿಜವಾಗ್ಲೂ ತಳ್ಳದ್ಯಾ? ಯಾರಾದ್ರೂ ಆ ಥರ ಮಾಡ್ತಾರ ಹಿತಾ? ಅದು ತಪ್ಪಲ್ವಾ? ಅಯ್ಯೋ ಶಾನ್ವಿ ಅವರೇ, ಪುಟ್ ಮೇಡಮ್ ಇದನ್ನ ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ. ಏನೋ ಒಂದು ಕ್ಷಣ ಸಿಟ್ಟು ಬಂತು, ಏನು ಮಾಡೋದು ಅಂತ ಗೊತ್ತಿಲ್ಲದೆ ಹೀಗಾಯ್ತು ಅಷ್ಟೇ. ಅದು ದೊಡ್ಡವರಾಗಿ ನಾವೇ ಎಷ್ಟೊಂದು ಸಲ ತಪ್ಪು ಮಾಡ್ತೀವಿ. ಅವಳಿನ್ನೂ ಚಿಕ್ಕ ಹುಡುಗಿ ಅಲ್ವಾ, ಇದರಲ್ಲಿ ಪುಟ್ ಮೇಡಮ್ ತಪ್ಪೇನಿಲ್ಲ. ದುರ್ಗಾ ಹೇಳ್ತಿರೋದು ನಿಜ. ಇದರಲ್ಲಿ ಹಿತಂದ್ ಯಾವುದು ತಪ್ಪಿಲ್ಲ. ಈ ಮಾಯಾ ಏನ್ ಹೇಳ್ತಿದ್ದಾಳೆ? ದುರ್ಗಕ್ಕೆ ಸಪೋರ್ಟ್ ಮಾಡ್ತಿದ್ದಾಳ? ಹಿತ ಚಿಕ್ಕವಳು, ಪಾಪ ಅವಳಿಗೇನು ಗೊತ್ತಾಗಲ್ಲ. ಸೊ ಇದರಲ್ಲಿ ಹಿತಂದ್ ತಪ್ಪೇನಿಲ್ಲ. ಆದ್ರೆ ದೊಡ್ಡೋಳಾಗಿ ಎಲ್ಲ ಗೊತ್ತಿದ್ರು ಸುಮ್ಮನೆ ನಿಂತಿದ್ದಾಳಲ್ಲ ಈ ದುರ್ಗಾ, ಇವಳ್ದೆ ಎಲ್ಲ ತಪ್ಪು.